ಈ ರೀಲ್ಸ್ಗೋಸ್ಕರ ಯುವಕರು ಏನೆಲ್ಲ ಹುಚ್ಚಾಟ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಯುವಕರ ರೀಲ್ಸ್ ಹುಚ್ಚಾಟಕ್ಕೆ ಕೊರಿಯರ್ ಕಚೇರಿಯ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. ವ್ಯಕ್ತಿಯೊಬ್ಬನನ್ನ ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದಾರೆ ಪಾರ್ಸೆಲ್ ಮಾಡಿ ಅಂತ. ಬೆಂಗಳೂರಿನ ವೈಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ವ್ಯಕ್ತಿಯೊಬ್ಬನನ್ನ ಮೂಟೆಯಲ್ಲಿ ಕಟ್ಕೊಂಡು ಬಂದಿದ್ರು ಇಬ್ರು. ಇವರನ್ನ ಪಾರ್ಸೆಲ್ ಮಾಡಿಕೊಡಿ ಅಂತ. ಚೀಲದಲ್ಲಿ ಏನಿದೆ ಅಂತ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ವ್ಯಕ್ತಿಯೊಬ್ಬರು ಚೀಲದಿಂದ ಹೊರಗೆ ಬರ್ತಾರೆ. ಮೂರನೇ ವ್ಯಕ್ತಿ ಎದ್ದು ನಿಲ್ತಾರೆ ಚೀಲದೊಳಗಿಂದ. ಇದನ್ನು ನೋಡಿ ಕೊರಿಯರ್ ಸಿಬ್ಬಂದಿ ಶಾಕ್ ಆಗಿದ್ದಾರೆ. ವೈಯಾಲಿ ಕಾವಲಲ್ಲಿ ನಡೆದಿರುವಂಥ ಘಟನೆ ಇದು. ಯಾಕೆ ಈ ರೀತಿ ಮಾಡಿದ್ರು ಅಂತ ಕೇಳಿದರೆ ರೀಲ್ಸ್ನ ಹುಚ್ಚಾಟದ ಕೇಸ್ ಇದು ಅನ್ನೋದು ಗೊತ್ತಾಗಿದೆ. ನೋಡ್ತಾ ಇದ್ದೀರಿ, ಅದರ CCTV ದೃಶ್ಯಗಳನ್ನು ಗಮನಿಸ್ತಾ ಇದೆ. ವ್ಯಕ್ತಿಯೊಬ್ಬನನ್ನು ಒಂದು ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದಾರೆ. ಇದನ್ನು ಪಾರ್ಸೆಲ್ ಮಾಡಿ ಅಂತ ಹೇಳಿದ್ದಾರೆ. ಸಿಬ್ಬಂದಿಗೆ ಯಾಕೋ ಡೌಟ್ ಬಂದಿದೆ, ಏನಿದೆ ಅಂತ ಒಳಗೆ ಅಂತ ಚೆಕ್ ಮಾಡಿದರೆ ವ್ಯಕ್ತಿ ಎದ್ದೇಳ್ತಾರೆ ಆ ಚೀಲದಿಂದ. ನಂತರ ಇವರನ್ನ ಕೇಳಿದಾಗ, ವಿಚಾರಿಸಿದಾಗ ಬೇರೆಯದ್ದೇ ಕತೆ ಹೇಳಿದರು. ಚೀಲದಲ್ಲಿ ವ್ಯಕ್ತಿ ಉಸಿರಾಟದ ತೊಂದರೆಯಿಂದ ಓದಾಡ್ತಾ ಇದ್ರು. ನಂತರ ಕೊರಿಯರ್ ಸಿಬ್ಬಂದಿ ಚೀಲ ಓಪನ್ ಮಾಡಿ ಆ ವ್ಯಕ್ತಿಗೆ ನೀರು ಕುಡಿಸಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾವು ದುಡ್ಡು ಕೊಡ್ತೀವಿ ಪಾರ್ಸೆಲ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಅವರು, ತಗೊಂಡು ಬಂದವರು. ಕೊರಿಯರ್ ಸಿಬ್ಬಂದಿ ವೈಯಾಲಿ ಕಾವಲ್ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ ಎಲ್ಲರೂ ಕಚೇರಿಯಿಂದ ಎಸ್ಕೇಪ್. ನಂತರ ಪೊಲೀಸರಿಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ರು. ಯಾರು, ಏನು, ಎತ್ತ, ಯಾಕೆ ಈ ರೀತಿ ಮಾಡಿದ್ರು ಅಂತ ವಿಚಾರಿಸಿದಾಗ ಈ ರೀಲ್ಸ್ನ ಹುಚ್ಚಾಟ ಗೊತ್ತಾಗಿರೋದು. CCTV ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ವ್ಯಕ್ತಿಯನ್ನ ಚೀಲದಲ್ಲಿ ತುಂಬಿಕೊಂಡು ಕೊರಿಯರ್ ಆಫೀಸಿಗೆ ಬಂದಿರೋದು. ಚೀಲದಲ್ಲಿ ವ್ಯಕ್ತಿ ಇದ್ದಾನೆ ಅನ್ನೋದನ್ನ ಗೊತ್ತಾದ ನಂತರನೂ ಕೂಡ ಇವ್ರು ಹೇಳಿದ್ದು ಈತನನ್ನು ಪಾರ್ಸೆಲ್ ಮಾಡಿ ಅಂತ. ದುಡ್ಡು ಕೊಡ್ತೀವ್ರಿ, ಪಾರ್ಸೆಲ್ ಮಾಡಿ ಈತನನ್ನ. ಕೊರಿಯರ್ ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ನು ಯಾಕೆ ಅಂತ ಕೇಳಿದಾಗ ಏನು ಗೊತ್ತಾಯಿತು ಅಂತಂದ್ರೆ, ಇವರು ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ದೊಂದು ರೀಲ್ಸ್ ಹೆಂಗೆ ಗೊತ್ತಾ, ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಜಾಗೃತಿ. ಯಾಕೆ ಅಂತಂದರೆ ರಂಜಾನು, ಯುಗಾದಿ ಟೈಮಲ್ಲಿ ಬಸ್ಗಳೆಲ್ಲ ಫುಲ್ ಆಗಿದೆ, ಹೋಗೋದಕ್ಕಾಗ್ತಿಲ್ಲ. ಅದಕ್ಕೆ ಪಾರ್ಸೆಲ್ ಮಾಡೋ ರೀತಿಯಲ್ಲಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀಲ್ಸ್ ಮಾಡಿದ್ದೀವಿ, ಪರಿಸ್ಥಿತಿಯನ್ನು ಅಣಕಿಸೋದಕ್ಕೆ ಈ ರೀತಿ ಮಾಡಿದ್ದೀವಿ ಅಂತ ಕೊನೆಗೆ ಕ್ಷಮೆ ಕೇಳಿದ್ದಾರೆ. ನೋಡ್ತಾ ಇದ್ದೀರಿ ಅದನ್ನು. ನಾವು 5 ಜನ ಸೇರಿ ವೈಯಾಲಿ ಕಾವಲಿನ ಕೊರಿಯರ್ ಆಫೀಸ್ನಲ್ಲಿ ನನ್ನ ತಂದೆಯವ್ರನ್ನ ಚೀಲದಲ್ಲಿ ಹಾಕಿ ತಗೊಂಡು ಹೋಗಿ, ಯುಗಾದಿ ಮತ್ತು ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಬಸ್ ರೇಟ್ ಜಾಸ್ತಿ ಆಗಿದೆ ಹಾಗೂ ಸೀಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ನ ಕಳಿಸ್ಲಿಕ್ಕಾಗಿ ಒಂದು ಪ್ರ್ಯಾಂಕ್ ಮೂಲಕ ತಿಳಿಸೋಣ ಅಂತ ಮಾಡ್ಲಿಕ್ಕೆ ಹೋದ್ವಿ. ಈ ರೀತಿ ಮಾಡೋ ತಪ್ಪು ಅಂತ ಗೊತ್ತಾಗಿಲ್ಲ ನಮಗೆ. ಇದು ನಮಗೆ ಗೊತ್ತಾಗಿದ್ದರಿಂದ ಈಗ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಯಾರೂ ಪಬ್ಲಿಕ್ ಮಾಡಬೇಡಿ. ಹಾಗೂ ಇನ್ನು ಮುಂದೆ ನಾವು ಈ ರೀತಿ ಇನ್ನೊಮ್ಮೆ ನಮ್ಮಿಂದ ತಪ್ಪಾಗೋದಿಲ್ಲ. ನಾವು 5 ಜನ ಸೇರಿ ವೈಯಾಲಿ ಕಾವಲಿನ ಕೊರಿಯರ್ ಆಫೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.